ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಪರಿವರ್ತನಾ ವಿಜ್ಞಾನ ಮತ್ತು ಗಣಿತ ವೇದಿಕೆಗೆ ತುಂಬ ಸ್ವಾಗತ. BSc ಕಂಪ್ಯೂಟರ್ ಸೈನ್ಸ್, BTech, BE ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಅತಿ ಸಂತೋಷವಾಗಿರ್ತಕ್ಕಂತಹ ಒಂದು ಸುದ್ದಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಏನಪ್ಪ ಅಂತಂದ್ರೆ 2500 ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳನ್ನು ನಾವು ತುಂಬಿಕೊಳ್ತೇವೆ ಅಂತಕ್ಕಂಥ ಒಂದು ನೋಟಿಸನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಪತ್ರಿಕೆಯಲ್ಲಿ ಹೊರಡಿಸಿದೆ. ಏನಪ್ಪ ಅಂತಂದ್ರೆ ಒಟ್ಟು 2500 ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರನ್ನು ತುಂಬಿಕೊಳ್ತಕ್ಕಂಥದ್ದು. ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿ ಬೋಧಿಸಲಿಕ್ಕೆ ರಾಜ್ಯ ಸರ್ಕಾರ 2500 ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿಗಳನ್ನು, ಶಿಕ್ಷಕರನ್ನು ತೆಗೆದುಕೊಳ್ತಾ ಇದೆ. ವಿದ್ಯಾರ್ಥಿ ಏನು ಹಾಗಾದರೆ? ವಿದ್ಯಾರ್ಥಿ ಏನಪ್ಪ ಅಂತಂದ್ರೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರಬೇಕು, BIT ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬೇಕು, ಅದೇ ರೀತಿ BTech ಇನ್ CS ಈ ವಿದ್ಯಾರ್ಥಿನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಕರ್ನಾಟಕ ಸರ್ಕಾರದ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅದಕ್ಕೊಂದು ಕಂಡೀಷನನ್ನು ಕೂಡ ರಾಜ್ಯ ಸರ್ಕಾರ ಹಾಕಿದೆ. ಏನಪ್ಪ ಅಂತಂದ್ರೆ ಆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು SSLC ಮತ್ತು PUC ಒಳಗೆ ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು ಅಂತಕ್ಕಂಥ ಕಂಡೀಷನನ್ನು ಕೂಡ ಹಾಕಿದೆ ರಾಜ್ಯ ಸರ್ಕಾರ. ಅದೇ ರೀತಿಯಾಗಿ ವಿನಾಯಿತಿ ಏನಿದೆ ಅಂತಂದ್ರೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಯ್ಕೆಯಾದ ಮೇಲೆ 5 ವರ್ಷಗಳ ಒಳಗಾಗಿ ಅವರು B.Ed ಹಾಗೂ TET ಪಾಸ್ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಅವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದೆ. ಈ ಒಂದು ಸುವರ್ಣ ಅವಕಾಶವನ್ನು ದಯವಿಟ್ಟು ಅಭ್ಯರ್ಥಿಗಳೇ ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಯಾರು BSc ಇನ್ CS ಮಾಡಿದಿರಿ, BCA ಮಾಡ್ಕೊಂಡಿದ್ದೀರಿ, ಅದೇ ರೀತಿ BIT ಮಾಡ್ಕೊಂಡಿದ್ದೀರಿ, BE ಮಾಡ್ಕೊಂಡಿದ್ದೀರಿ ಮತ್ತು BTech CS ಮಾಡ್ಕೊಂಡಿದ್ದೀರಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿರಿ, ಅವರೆಲ್ಲರೂ ಕೂಡ ಈ ಒಂದು ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ ಸರ್ಕಾರಿ ನೌಕರಿಯ ಕೆಲಸಕ್ಕೆ ಅರ್ಜಿಯನ್ನು ಹಾಕಬಹುದು ಹಾಗೂ ಉತ್ತಮವಾಗಿರ್ತಕ್ಕಂಥ ಸಂಬಳವನ್ನು ಪಡಿಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ನೋಟಿಫಿಕೇಷನನ್ನು ಯಾವಾಗ ಬಿಡ್ತದ, ಯಾವಾಗ ಅರ್ಜಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲ ಅಭ್ಯರ್ಥಿಗಳು ಈ ಒಂದು ರಾಜ್ಯ ಸರ್ಕಾರದ 2500 ಶಿಕ್ಷಕರ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗೆ ಏನು ಕಾಲ್ಫಾರ್ ಮಾಡಿದಾರೆ ಅದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕ್ಕೊಡ್ರಿ, ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು.